ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂವಿಷನ್. KCET 2026 ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಈ ವಿಡಿಯೋನ ವೀಕ್ಷಣೆ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳು, ಅವರ ಪಾಲಕರು ಅಥವಾ ಶಿಕ್ಷಕರು ಈ ವಿಡಿಯೋನ ಮಾಹಿತಿಯನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿ. ತುಂಬಾ ವಿದ್ಯಾರ್ಥಿಗಳು ಇದರ ಮಾಹಿತಿ ಇರುವುದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ KCET 2026 ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನ ಡೇಟ್ ಯಾವಾಗ ಬರುತ್ತೆ ಮತ್ತು ಆ ಎಕ್ಸಾಮ್ ಬರೀಬೇಕಂದ್ರೆ ಮಕ್ಕಳು ಏನ್ ಫಸ್ಟ್ ಸ್ಟೆಪ್ ಅನ್ನ ತಗೋಬೇಕು ಮತ್ತು ಅದರ ಪ್ರಿಪರೇಷನ್ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ತುಂಬಾ ವಿದ್ಯಾರ್ಥಿಗಳಿಗೆ ಇದರ ಮಾಹಿತಿ ಇರುವುದಿಲ್ಲ. ಮೊದಲನೇದಾಗಿ, ಎಷ್ಟೋ ವಿದ್ಯಾರ್ಥಿಗಳು ಸಿಇಟಿ ಅಪ್ಲಿಕೇಶನ್ ನ ಫಿಲ್ ಮಾಡಿರ್ತೀರಾ. ಸಿಇಟಿ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಈ ಒಂದು ಆಪ್ಷನ್ ಕೇಳಿರುತ್ತೆ, ಏನು ಅಗ್ರಿ ಕೋಟಾ ಅಂತ ಇರುತ್ತೆ. ತುಂಬಾ ವಿದ್ಯಾರ್ಥಿಗಳು ಇದನ್ನ ನೋ ಅಂತ ಹಾಕಿರ್ತೀರಾ, ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಮೊದಲನೇದಾಗಿ, ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಕೋರ್ಸ್ಗಳು ಮಾಡ್ಬೇಕಂತಂದ್ರೆ ಟೋಟಲ್ ಕರ್ನಾಟಕದಲ್ಲಿ 2 ವೇಗ್ ಇದಾವೆ. ಒಂದು ಸಿಇಟಿ ಮುಖಾಂತರ, ಒಂದು ಸಿಇಟಿಯಲ್ಲಿ ನೀವು ಏನ್ ಪರೀಕ್ಷೆ ಬರೀತೀರಾ ಅದರ ಆಧಾರದ ಮೇಲೆ ವೆಟರ್ನರಿ ಮತ್ತು ಬೋರ್ಡ್ ಮತ್ತು ಸಿಇಟಿ ಕಾಂಬಿನೇಷನ್ ಗಳನ್ನ ತೆಗೆದುಕೊಂಡು ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಅದಕ್ಕೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬೇಕಾಗೋದಿಲ್ಲ. ಆದ್ರೆ ಸ್ವಲ್ಪ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇದು ರೈತರ ಮಕ್ಕಳಿಗಾಗಿ ಇರುವಂತ ಅವಕಾಶ. ಇದಕ್ಕೆ 50% ರಿಸರ್ವೇಶನ್ ಇರುತ್ತೆ. ಈ ಅಗ್ರಿ ಕೋಟಾನ ಕ್ಲೇಮ್ ಮಾಡ್ಬೇಕಂತಂದ್ರೆ ಎಲಿಜಿಬಿಲಿಟಿ ಏನೇನಂತ ಫಸ್ಟ್ ತಿಳಿದುಕೊಳ್ಳೋಣ. ಒಂದು, ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು ಅಂತವರು, ಅಂದ್ರೆ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಹೆಸರಲ್ಲಿ, ಅಂದ್ರೆ ಕುಟುಂಬದ ಮೂಲ ಅದೇ ಕೃಷಿಯಿಂದ ಬರುವಂತ ವಿದ್ಯಾರ್ಥಿಗಳು, ಅವರು ಈ ಕೋಟಾನ ಕ್ಲೇಮ್ ಮಾಡಬಹುದು. ಅಗ್ರಿಕಲ್ಚರ್ ಲ್ಯಾಂಡ್ ಕರ್ನಾಟಕದಲ್ಲಿ ಇರಬೇಕು. ಇನ್ನು ವಿದ್ಯಾರ್ಥಿಗಳು ಏನಂತಾರೆ, ಸರ್ ನಮ್ದು ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ, ನಾವು ಅಗ್ರಿ ಕೋಟಾ ಕ್ಲೇಮ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಸಪೋಸ್ ಲೇಬರ್ ಕಾರ್ಡ್ ಅಂದ್ರೆ ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ ಅಂತ ಬರುತ್ತೆ, ಆ ಡಾಕ್ಯುಮೆಂಟ್ ಇದ್ರೂ ನೀವು ಕೃಷಿ ಪ್ರಾಯೋಗಿಕ ಪರೀಕ್ಷೆ ಬರೀಬಹುದು. ಇನ್ನು ಕೆಲವು ಮಕ್ಕಳು ಏನಿರ್ತಾರೆ, ಸರ್ ನಮ್ಮ ತಂದೆ ತಾಯಿಯವರು ಜಾಬ್ ಅಲ್ಲಿ ಇದ್ದಾರೆ, ಗೌರ್ಮೆಂಟ್ ಅಥವಾ ಪ್ರೈವೇಟ್ ಅಥವಾ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ವಿದ್ಯಾರ್ಥಿಗಳು ಕ್ಲೇಮ್ ಮಾಡಬಹುದು. ಆದರೆ ಅವರಿಗೆ ಕಂಡೀಷನ್ ಏನಂತಂದ್ರೆ ಕೃಷಿಯಿಂದ ಮೂಲ ಆದಾಯ ಬರ್ತಿರ್ಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಕ್ಲೇಮ್ ಅಗ್ರಿಕೋಟಾ. ಈ ಅಗ್ರಿಕೋಟಾನ ಕ್ಲೇಮ್ ಮಾಡಬೇಕು ಅಂತಂದ್ರೆ ಅತಿ ಮುಖ್ಯವಾದ ಕಂಡೀಷನ್ ಏನಂತಂದ್ರೆ ಕೃಷಿಯಿಂದ ಮೂಲ ಆದಾಯ ಬರುವಂತ ವಿದ್ಯಾರ್ಥಿಗಳು ಈ ಕೋಟಾನ ಕ್ಲೇಮ್ ಮಾಡಬಹುದು. ಅದಕ್ಕೆ ನೀವು ಏನ್ ಮಾಡಬೇಕು, ಸಿಇಟಿ ಅಪ್ಲಿಕೇಶನ್ ಫಿಲ್ ಮಾಡ್ತಿರ್ತೀರಾ. ಆ ಸಿಇಟಿ ಅಪ್ಲಿಕೇಶನ್ ಅಲ್ಲಿ ಅಗ್ರಿಕೋಟಾ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಅಂತ ಕೇಳಿರ್ತಾರೆ. ಅದರಲ್ಲಿ ಡೂ ಯು ವಾಂಟ್ ಟು ಕ್ಲೇಮ್ ಅಗ್ರಿಕಲ್ಚರಿಸ್ಟ್ ಕೋಟಾ ಇಫ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ BSc ಅಗ್ರಿ ಈ ಕೋರ್ಸಸ್ ಗಳಿಗೆ ಬೇಕನ್ನೋರು ಸ್ಪೆಷಲಿ ಈ ಕೋಟಾನ ಕ್ಲೇಮ್ ಮಾಡಬೇಕು ಅಂತಂದ್ರೆ ನೀವು ಇದನ್ನ ಎಸ್ ಅಂತ ಮಾಡಬೇಕು. ಎಸ್ ಅಂತ ಮಾಡಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ನ ಸೆಲೆಕ್ಟ್ ಮಾಡಬೇಕು. ಸೊ ಟೋಟಲಿ 17 ಎಕ್ಸಾಮ್ ಸೆಂಟರ್ ಗಳಿದಾವೆ. ಎಕ್ಸಾಂಪಲ್ ಬೆಂಗಳೂರು, ಹಾಸನ, ಮಂಡ್ಯ, ಆಮೇಲೆ ಧಾರವಾಡ, ರಾಯಚೂರು, ಶಿವಮೊಗ್ಗ, ಬಾಗಲಕೋಟ್, ಮೈಸೂರು, ಕೊಪ್ಪಳ, ಗೋಕಾಕ್, ಕೋಲಾರ, ಬೀದರ್, ಬೆಂಗಳೂರು, ಮಂಗಳೂರು, ವಿಜಯಪುರ, ಚಿತ್ರದುರ್ಗ, ಕಲಬುರಗಿ, ಹಿಟ್ನಳ್ಳಿ, ವಿಜಯಪುರ, ಇಷ್ಟೆಲ್ಲ ಸೆಂಟರ್ ಗಳಿದಾವೆ. ಈ 17 ಸೆಂಟರ್ ಗಳಲ್ಲಿ ನೀವು ಯಾವ ಸೆಂಟರ್ ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು. ಸರ್ ನಾನು ಯಾವ ಸೆಂಟರ್ ಸೆಲೆಕ್ಟ್ ಮಾಡಬೇಕು, ನೀವು ಯಾವ ಸೆಂಟರ್ ಬೇಕು ಅದನ್ನು ಸೆಲೆಕ್ಟ್ ಮಾಡಬಹುದು. ಒಂದು ಏನು ಅಂತಂದ್ರೆ ಪ್ರತಿ ಸೆಂಟರ್ಗೆ ಪ್ರಶ್ನೆ ಪತ್ರಿಕೆ ಬೇರೆ ಆಗಿರುತ್ತದೆ. ಅದು ನೀವು ಸೆಂಟರ್ ಅಂತ ಕನ್ಸಿಡರ್ ಮಾಡಿ ಅಥವಾ ಯೂನಿವರ್ಸಿಟಿ ವೈಸ್. ಎಕ್ಸಾಂಪಲ್, ಹೋದ ವರ್ಷ ಬಿಜಾಪುರ ಮತ್ತು ಧಾರವಾಡ ಒಂದೇ ಪೇಪರ್ ಆಗಿತ್ತು, ಯಾಕಂದ್ರೆ ಬಿಜಾಪುರ ಕಮ್ಸ್ ಅಂಡರ್ ಧಾರವಾಡ ಯೂನಿವರ್ಸಿಟಿ. ಸೊ ಸೆಂಟರ್ ಟು ಸೆಂಟರ್ ಡಿಫ್ರೆಂಟ್ ಆಗಿರ್ಬೋದು ಅಥವಾ ಯೂನಿವರ್ಸಿಟಿ ವೈಸ್ ಇರುತ್ತದೆ. ಸೊ ನೀವು ದಯವಿಟ್ಟು ನಿಮ್ಮ ಸೆಂಟರ್ ಅನ್ನು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿಕೊಳ್ಳಿ. ಇದು ಎಕ್ಸಾಮ್ ಸೆಂಟರ್ ಬಗ್ಗೆ ಆಯ್ತು. ಈಗ ತುಂಬಾ ವಿದ್ಯಾರ್ಥಿಗಳು, ಸರ್ ನಾನು ಅಗ್ರಿ ಕೋಟಾ ಕ್ಲೇಮ್ ಮಾಡಿಲ್ಲ ಅಂತ ಇರುತ್ತೆ. ಈ ಅಗ್ರಿ ಕೋಟಾನ ಕ್ಲೇಮ್ ಮಾಡದೆ ನೀವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯಕ್ಕಾಗಲ್ಲ. ಇದನ್ನ ಮೊದಲು ಸಿಇಟಿ ಅಪ್ಲಿಕೇಶನ್ ಅಲ್ಲಿ ಕ್ಲೇಮ್ ಮಾಡಬೇಕು. ಯಾರಾದ್ರೂ ಕ್ಲೇಮ್ ಮಾಡಿಲ್ಲ ಅಂತಂದ್ರೆ ಕೆಎದವರು ಅತಿ ಮುಖ್ಯವಾಗಿ ಸಿಇಟಿ ಅಪ್ಲಿಕೇಶನ್ ಫಿಲ್ಲಿಂಗ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ ಫೆಬ್ರವರಿ 27 ರಾತ್ರಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ನನ್ಗೆ ಗೊತ್ತು, ಫೆಬ್ರವರಿ 28ರಿಂದ ನಿಮ್ಮ ದ್ವಿತೀಯ PUC ಪರೀಕ್ಷೆಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ನೀವು ಅದರ ಟೆನ್ಷನ್ ಅಲ್ಲಿ ಇದ್ದೀರಾ. ಅದನ್ನು ಒಳ್ಳೆ ರೀತಿಯಿಂದ ಪ್ರಿಪೇರ್ ಆಗಿ ಇದರಲ್ಲಿ ಮಿಸ್ಟೇಕ್ ಮಾಡಬೇಡಿ. ಯಾಕಂದ್ರೆ ನೀವು ಕಷ್ಟಪಟ್ಟು ಈ 2 ವರ್ಷಗಳನ್ನು ಓದ್ತಿರೋದು ಈ ಸಿಇಟಿ, ನೀಟು, ಈ ಕಾಂಪಿಟೇಟಿವ್ ಎಕ್ಸಾಮಿನ ರಿಸಲ್ಟ್ ಮತ್ತು ಒಂದು ಒಳ್ಳೆ ಗೌರ್ಮೆಂಟ್ ಸೀಟ್ ತಗೋಬೇಕಂತ ಆಸೆ ಇರುತ್ತೆ. ದಯವಿಟ್ಟು ಇದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಮಾಡಕ್ ಹೋಗಬೇಡಿ. ಯಾರಾದ್ರೂ ಮಿಸ್ಟೇಕ್ ಮಾಡಿದ್ರೆ ಸಿಇಟಿ ಅಪ್ಲಿಕೇಶನ್ ಅಲ್ಲಿ ಅಗ್ರಿ ಕೋಟಾ ಕ್ಲೇಮ್ ಮಾಡಿಲ್ಲ ಅಂತಂದ್ರು ದಯವಿಟ್ಟು ನೀವು ನಿಮ್ಮ ಅಪ್ಲಿಕೇಶನ್ಗೆ ಲಾಗಿನ್ ಆಗಿ ನಿಮ್ಮ ಅಗ್ರಿ ಕೋಟಾನ ಎಸ್ ಮಾಡಿಕೊಂಡು ಅಥವಾ ನಿಮ್ಗೆ ಯಾವ ಸೆಂಟರ್ ಬೇಕದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್. ಯಾರಾದ್ರೂ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ತುಂಬಾ ವಿದ್ಯಾರ್ಥಿಗಳು ಏನ್ ಕೇಳ್ತಿದ್ರಿ, ಸರ್ ನಮ್ಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಿಪರೇಷನ್ಗೆ ಕ್ಲಾಸಸ್ಗಳು ಬೇಕಾಗಿದೆ. ಅಂಡ್ ಸ್ಪೆಷಲಿ ತುಂಬಾ ವಿದ್ಯಾರ್ಥಿಗಳ ರಿಕ್ವೆಸ್ಟ್ ಏನ್ ಬಂದಿತ್ತು, ಸರ್ ಆಫ್ಲೈನ್ ಕ್ಲಾಸಸ್ ಮಾಹಿತಿ ಕೊಡಿ. ಅಂಡ್ ಧಾರವಾಡಿಗೆ ರಿಕ್ವೆಸ್ಟ್ ಬಹಳ ಬಂದಿತ್ತು. ಸೊ ಗುಡ್ ನ್ಯೂಸ್ ಏನಂತಂದ್ರೆ ಈ ವರ್ಷ ನಾವು ಆಫ್ಲೈನ್ ಕ್ಲಾಸಸ್ ಗಳನ್ನ ಧಾರವಾಡದಲ್ಲಿನೂ ಪ್ರಾರಂಭ ಮಾಡ್ತಿದೀವಿ. ನಮ್ಮ ಆಫ್ಲೈನ್ ಕ್ಲಾಸಸ್ ಗಳು ಎಲ್ಲೆಲ್ಲಿ ಇದಾವೆ ಅಂತಂದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ನಮ್ಮ ಆಫ್ಲೈನ್ ಕ್ಲಾಸಸ್ ಗಳು ಧಾರವಾಡ ಮತ್ತು ವಿಜಯಪುರದಲ್ಲಿದೆ. ಈ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ಬೇಕು ನನ್ನ ಆಫ್ಲೈನ್ ಗಳಿಗೆ. ಸೊ ಬ್ಯಾಚಸ್ ಯಾವ ರೀತಿ ಇರುತ್ತೆ ಸರ್ ಅಂತ ಕೇಳ್ತೀರಾ. ಸೊ ಫಸ್ಟ್ ಬ್ಯಾಚ್ ಬಂದ್ಬಿಟ್ಟು
ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಈಗ 28ಕ್ಕೆ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ 28ಕ್ಕೆ ಸ್ಟಾರ್ಟ್ ಆಗಿ ಮಾರ್ಚ್ 16ಕ್ಕೆ ಬೋರ್ಡ್ ಎಕ್ಸಾಮ್ಗಳು ಮುಗಿಯುತ್ತವೆ. ಫಸ್ಟ್ ಬ್ಯಾಚ್ ನಮ್ದು ಆಫ್ಲೈನ್ ಬಂದ್ಬಿಟ್ಟು ನಿಮ್ಮ ಬೋರ್ಡ್ ಎಕ್ಸಾಮ್ ಆದ ತಕ್ಷಣ ಇರುತ್ತೆ. ಒಂದು ಬ್ಯಾಚ್ ಆಫ್ಟರ್ ಬೋರ್ಡ್ ಎಕ್ಸಾಮಿನೇಷನ್. ಇನ್ನೊಂದು ಬ್ಯಾಚ್ ಏನಂತಂದ್ರೆ ನಿಮ್ಮ ಏಪ್ರಿಲ್ 23 ಮತ್ತು 24ರ ಸಿಇಟಿ ಎಕ್ಸಾಮ್ ಮುಗಿದ ತಕ್ಷಣ ಇನ್ನೊಂದು ಬ್ಯಾಚ್ ಇರುತ್ತೆ. ಇನ್ನೊಂದು ಬ್ಯಾಚು ನಿಮ್ಮ ನೀಟ್ ಎಕ್ಸಾಮ್ ಆದ ತಕ್ಷಣ ಇರುತ್ತೆ. ಅಂಡ್ ತುಂಬಾ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಇರುತ್ತೆ, ಸರ್ ಈ ವರ್ಷದ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಯಾವಾಗಿರುತ್ತೆ? ಅದನ್ನು ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈಗ ತುಂಬಾ ವಿದ್ಯಾರ್ಥಿಗಳು ಆಫ್ಲೈನ್ ಕ್ಲಾಸಸ್ ಕೇಳಿದ್ರಿ. ಬೋರ್ಡ್ ಎಕ್ಸಾಮ್ ಆದ್ಮೇಲೆ ಒಂದು ಬ್ಯಾಚ್ ಇದೆ, ಸಿಇಟಿ ಆದ್ಮೇಲೆ ಒಂದು ಬ್ಯಾಚ್ ಇದೆ, ಇನ್ನೊಂದು ನೀಟ್ ಆದ್ಮೇಲೆ ಇದೆ. ಕ್ಲಾಸಸ್ಗಳು ಧಾರವಾಡದಲ್ಲಿನೂ ಇದೆ ಆಫ್ಲೈನ್ ಕ್ಲಾಸಸ್, ವಿಜಯಪುರದಲ್ಲಿದೆ ಮತ್ತು ಈ ವರ್ಷ ದಾವಣಗೆರೆಯಲ್ಲಿನೂ ನಮ್ಮ ಕ್ಲಾಸಸ್ ಇದೆ. ದಾವಣಗೆರೆಯಲ್ಲಿನೂ ನಮ್ಮ ಆಫ್ಲೈನ್ ಕ್ಲಾಸಸ್ ಇದೆ. ಧಾರವಾಡ, ವಿಜಯಪುರ ಮತ್ತು ದಾವಣಗೆರೆಯಲ್ಲಿ ಆಫ್ಲೈನ್ ಕ್ಲಾಸಸ್ಗಳು. ತುಂಬಾ ವಿದ್ಯಾರ್ಥಿಗಳು ಸರ್ ನಮಗೆ ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತಾ? ಎಸ್, ವಿ ಆರ್ ಹ್ಯಾವಿಂಗ್ ಹಾಸ್ಟೆಲ್ ಫೆಸಿಲಿಟಿ. ಹಾಸ್ಟೆಲ್ ಫೆಸಿಲಿಟಿ ಕೂಡ ಇರುತ್ತದೆ. ಯಾರಿಗೆಲ್ಲ ಕ್ಲಾಸಸ್ ಬೇಕಾಗಿದೆ ಆಫ್ಲೈನ್, ಸ್ಪೆಷಲಿ ಆಫ್ಲೈನ್ ಕ್ಲಾಸಸ್ಸಿನ ಬ್ಯಾಚ್ಗಳು ಲಿಮಿಟೆಡ್ ಇರುತ್ತೆ. ಯಾಕಂದ್ರೆ ಹಾಸ್ಟೆಲ್ ಫೆಸಿಲಿಟಿನ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಅದರ ಸಲುವಾಗಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ನಾನು ಬೋರ್ಡ್ ಎಕ್ಸಾಮ್ ಆದ್ಮೇಲೆ ಬರ್ತೀನಿ ಸರ್, ಸಿಇಟಿ ಆದ್ಮೇಲೆ ಬರ್ತೀನಿ ಅಥವಾ ನೀಟ್ ಆದ್ಮೇಲೆ ಬರ್ತೀನಿ ಅನ್ನೋರಿಗೆ ನಾವು ಅದನ್ನ ಅರೇಂಜ್ಮೆಂಟ್ ಮಾಡಿ ಕೊಟ್ಟಿರ್ತೀವಿ. ಅದಕ್ಕೆ ನೀವು ಮೊದಲೇ ರಿಜಿಸ್ಟ್ರೇಷನ್ ಮಾಡಿರ್ಬೇಕು. ಈಗ ಸರ್ ನಾವು ಬೋರ್ಡ್ ಎಕ್ಸಾಮ್ ಆದ ತಕ್ಷಣ ನಮ್ದು ಸಿಇಟಿಗೂ ಪ್ರಿಪರೇಷನ್ ಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಕ್ಲಾಸಸ್ ಮಾಡ್ತಿದೀವಿ ಧಾರವಾಡ, ವಿಜಯಪುರ ಮತ್ತು ದಾವಣಗೆರೆ, ಅಲ್ಲಿ ನಾವು ಅಗ್ರಿಕಲ್ಚರ್ ಕ್ಲಾಸಸ್ ಜೊತೆ ಸಿಇಟಿನೂ ನಾವು ಏನ್ ಕ್ಲಾಸಸ್ ಮಾಡ್ತೀವಿ ಆ ಪ್ಲೇಸ್ ಅಲ್ಲಿ ಸಿಇಟಿ ಕ್ಲಾಸಸ್ಗಳು ರನ್ ಆಗ್ತವೆ. ನೀವು ಅಗ್ರಿ ಅಷ್ಟೇ ಬೇಕಂದ್ರೆ ಅಗ್ರಿಗಷ್ಟೇ ಬರ್ಬೋದು, ಇಲ್ಲ ನನಗೆ ಅಡಿಷನಲ್ ಸಿಇಟಿಗೂ ಪ್ರಿಪರೇಷನ್ ಬೇಕು ಅಂದ್ರೆ ನಿಮ್ಗೆ ಅದಕ್ಕೂ ಅವಕಾಶ ಇರುತ್ತದೆ, ನೀವು ಅದನ್ನು ತೆಗೆದುಕೊಳ್ಬಹುದು. ಓಕೆ, ಇದು ಆಫ್ಲೈನ್ ಆಯ್ತು. ಈಗ ತುಂಬಾ ವಿದ್ಯಾರ್ಥಿಗಳು ಸರ್ ಆನ್ಲೈನ್ ಕ್ಲಾಸಸ್ ಬೇಕು ಅಂತ ಕೇಳ್ತಿದ್ದೀರಾ. ಸೊ ಆನ್ಲೈನ್ ಕ್ಲಾಸು ನಮ್ದಿದೆ. ಆನ್ಲೈನ್ ಕ್ಲಾಸಸ್ ಏನಿಲ್ಲ, ನೀವು ನಮ್ಮ ನ್ಯೂ ವಿಷನ್ ಅಗ್ರಿ ಆಪ್ ಅನ್ನು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ನಮ್ಮ ಕಂಪ್ಲೀಟ್ ರಿಕಾರ್ಡೆಡ್ ಕ್ಲಾಸಸ್ ಪ್ಲಸ್ ಲೈವ್ ಡೌಟ್ ಸಾಲ್ವಿಂಗ್ ಕ್ಲಾಸಸ್ ಎಲ್ಲವನ್ನು ಮನೆಯಲ್ಲಿ ಕೂತ್ಕೊಂಡೆ ಪ್ರಿಪರೇಷನ್ ಮಾಡಬಹುದು. ಸರ್ ಈಗ ನಾನು ಆಪ್ ಇಂದ ಪ್ರಿಪರೇಷನ್ ಮಾಡಿದ್ರೆ ಅಡ್ವಾಂಟೇಜ್ ಏನಂತಂದ್ರೆ, ತುಂಬಾ ವಿದ್ಯಾರ್ಥಿಗಳು ಸಿಇಟಿಗೆ ಪ್ರಿಪೇರ್ ಆಗ್ತಿರ್ತೀರಾ ಅಂಡ್ ನೀಟ್ಗೆ ಪ್ರಿಪೇರ್ ಆಗ್ತಿರ್ತೀರಾ, ನಾನು ಅದ್ರ ಜೊತೆ ಮನೆಯಲ್ಲಿನೇ ಪ್ರಿಪೇರ್ ಆಗ್ಬೇಕು ಅನ್ನೋರಿಗೆ ಇದು ಆನ್ಲೈನ್ ಆಪ್ ಹೆಲ್ಪ್ ಆಗುತ್ತೆ. ನಮ್ಮ ಆಪಿನ ವಿಶೇಷತೆ ಏನಂತಂದ್ರೆ ಪ್ರತಿಯೊಂದು ಟಾಪಿಕ್ಗೆ ಇಂಪಾರ್ಟೆಂಟ್ ವಿಡಿಯೋಸು, ಫೀಲ್ಡ್ ವಿಸಿಟ್ ಕಂಟೆಂಟು ಪ್ಲಸ್ ಪ್ರತಿ ಟಾಪಿಕ್ನ ಮಾಕ್ ಟೆಸ್ಟ್ ಇರುತ್ತೆ. ಈ ಮಾಕ್ ಟೆಸ್ಟ್ ಬರೆಯೋದ್ರಿಂದ ನಿಮ್ಗೆ ಏನಾಗುತ್ತೆ, ಆ ಟಾಪಿಕ್ನ ಕಂಪ್ಲೀಟ್ ಮಾಹಿತಿ ವಿತ್ ಅದರ ಬಗ್ಗೆ ಬರುವಂತ ಕ್ವಶನ್ಸ್ಗಳ ಬಗ್ಗೆನೂ ನೀವು ಯಾವ ರೀತಿ ಪ್ರಿಪೇರ್ ಆಗೋದು ಗೊತ್ತಾಗುತ್ತೆ. ಇದು ಆದ ತಕ್ಷಣ ನೀವೇನಿರುತ್ತೆ ಅಂತಂದ್ರೆ, ಸರ್ ನಾನು ಲಾಸ್ಟಿಗೆ ರಿವಿಷನ್ ಮಾಡ್ಬೇಕನ್ನೋದಕ್ಕೆ ನಾವು ಸ್ಪೆಷಲಿ ಏನ್ ಮಾಡಿದೀವಿ ಅಂತಂದ್ರೆ, ನಮ್ಮ ನ್ಯೂ ವಿಷನ್ ಅಗ್ರಿ ಹ್ಯಾಂಡ್ ಬುಕ್ ಅನ್ನ ನಾವು ನಮ್ಮ ಆಪ್ ಅಲ್ಲಿ ಅವೈಲೇಬಲ್ ಮಾಡಿದೀವಿ. ನ್ಯೂ ವಿಷನ್ ಅಗ್ರಿ ಹ್ಯಾಂಡ್ ಬುಕ್ ಅಂತಂದ್ರೆ ಕಂಪ್ಲೀಟ್ ಸಿಲೆಬಸ್ ಇನ್ಕ್ಲೂಡಿಂಗ್ ಮಾಕ್ ಟೆಸ್ಟ್, ಟಾಪಿಕ್ ವೈಸ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಅಂಡ್ ವಾಟ್ ಇಸ್ ದ ಅಡ್ವಾಂಟೇಜ್ ಆಫ್ ಅವರ್ ಮೆಟೀರಿಯಲ್ ಏನಂತಂದ್ರೆ, ನಿಮ್ಮ 17 ಸೆಂಟರ್ಗೆ ಟೋಟಲ್ 17 ಎಕ್ಸಾಮ್ ಸೆಂಟರ್ ಇದಾವೆ. ಪ್ರತಿ ಸೆಂಟರ್ಗೆ ಅಥವಾ ಯೂನಿವರ್ಸಿಟಿ ವೈಸ್ ಪೇಪರ್ ಬೇರೆ ಇರುತ್ತೆ. ನಿಮ್ಮ 17 ಸೆಂಟರ್ಗಳಿಗೆ ಅನುಕೂಲವಾಗುವ ತರ ನಾವು ಈ ಮೆಟೀರಿಯಲ್ ಅನ್ನ ರೆಡಿ ಮಾಡಿದ್ದೀವಿ. ನೀವು ನಮ್ಮ ಆಪ್ ಆನ್ಲೈನ್ ಕೋರ್ಸ್ ಅನ್ನು ಪರ್ಚೇಸ್ ಮಾಡಿದ್ರೆ ಅದು ನಿಮಗೆ ಸಿಗುತ್ತದೆ. ಅದರ ಕಂಟೆಂಟ್ PDF ನಾವು ಆಪ್ ಅಲ್ಲಿನೇ ಅಪ್ಲೋಡ್ ಮಾಡಿರ್ತೀವಿ ಕಂಪ್ಲೀಟ್, ನಮ್ಮ ನ್ಯೂ ವಿಷನ್ ಅಗ್ರಿ ಹ್ಯಾಂಡ್ ಬುಕ್ ಅಂದು. ಓಕೆ, ಕಮಿಂಗ್ ಟು ದ ಕ್ಲಾಸಸ್ ಆಯ್ತು, ಆನ್ಲೈನ್ ಮತ್ತು ಆಫ್ಲೈನ್. ಮತ್ತೆ ಇದರ ಡೀಟೇಲ್ಸ್ ಅನ್ನ ನಾವು ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಅತಿ ಮುಖ್ಯವಾಗಿ ನಮ್ಮ ಆಫ್ಲೈನ್ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಆಪ್ ಮತ್ತು ಟೆಲಿಗ್ರಾಮ್ ಚಾನಲ್, ವಾಟ್ಸ್ಆಪ್ ಚಾನಲ್ ಎಲ್ಲದರ ಡೀಟೇಲ್ಸ್ ಅನ್ನು ಕೊಟ್ಟಿರ್ತೀವಿ. ದಯವಿಟ್ಟು ಅದನ್ನು ನೋಡಿಕೊಳ್ಳಿ. ಅಂಡ್ ಕಮಿಂಗ್ ಟು ದ ಒನ್ ಮೋರ್ ಇಂಪಾರ್ಟೆಂಟ್ ಪಾರ್ಟ್, ಸರ್ ಈ ವರ್ಷ ಎಕ್ಸಾಮ್ ಯಾವಾಗ ಬರಬಹುದು ಅದನ್ನು ನೋಡೋಣ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಸರ್ ಅಗ್ರಿ ಎಕ್ಸಾಮ್ ಯಾವಾಗಿರುತ್ತೆ? ನಿಮ್ಗೆ ಗೊತ್ತಿರೋ ಹಾಗೆ 2026 ಸಿಇಟಿ ಎಕ್ಸಾಮಿನೇಷನ್ ಡೇಟ್ ಬಿಟ್ಟಿದ್ದಾರೆ. ಯಾವಾಗಿದೆ ಡೇಟು? ಏಪ್ರಿಲ್ 23 ಮತ್ತು 24 ಸಿಇಟಿ ಇದೆ. ನೀಟ್ ಎಕ್ಸಾಮಿನೇಷನ್ ಮೇ 3. ಓಕೆ, ಅಗ್ರಿ ಎಕ್ಸಾಮ್ ಯಾವಾಗ ಬರಬಹುದು ಸರ್ ಈ ವರ್ಷ? ಈಗ ನಾವು ಅನಾಲಿಸಿಸ್ ನೋಡೋಣ. ಪ್ರೀವಿಯಸ್ಲಿ 2023, 24, 25 ಅನಾಲಿಸಿಸ್ ನೋಡೋಣ. 2023ರಲ್ಲಿ ಸಿಇಟಿ ಏಪ್ರಿಲ್ 20 ಮತ್ತು 21 ಇತ್ತು. 2024ರಲ್ಲಿ ಏಪ್ರಿಲ್ 18, 19, 2025ರಲ್ಲಿ ಏಪ್ರಿಲ್ 16, 17. ಅಂದ್ರೆ ಏಪ್ರಿಲ್ 15ರಿಂದ 21ರವರೆಗೆ ಸಿಇಟಿಗಳು ಮುಗಿತವೆ. ಸಿಇಟಿ ಮುಗಿದ ತಕ್ಷಣ ನೀಟ್ ಎಕ್ಸಾಮ್ ನೀವು ನೋಡಿದ್ರೆ 2023ರಲ್ಲಿ ಮೇ 7ಕ್ಕೆ ನೀಟ್ ಇತ್ತು. 2024ರಲ್ಲಿ ಮೇ 5ಕ್ಕೆ, ಮೇ 4ಕ್ಕೆ 2025ರಲ್ಲಿ. ಈ ವರ್ಷ ಮೇ 3ಕ್ಕಿದೆ. ಈಗ ನೀವು ಅಬ್ಸರ್ವೇಷನ್ ಮಾಡಿದ್ರೆ ಅಗ್ರಿ ಎಕ್ಸಾಮ್ ಆ ವರ್ಷದಲ್ಲಿ ಯಾವ್ಯಾವ ರೀತಿ ಬಂದಿತ್ತು. 2023ಕ್ಕೆ 2023 ಅಗ್ರಿಕಲ್ಚರ್ ಎಕ್ಸಾಮಿನೇಷನ್ ಜೂನ್ 6ಕ್ಕೆ ಇತ್ತು. ಸರ್ ನೀಟ್ ಆಗಿ ಜೂನ್ 6 ನಿಯರ್ಲಿ 1 ತಿಂಗಳ ಟೈಮ್ ಸಿಕ್ಕಿತ್ತು ಅಂತಂದ್ರೆ
ಈ ವರ್ಷದಲ್ಲಿ ಐ ಥಿಂಕ್ ಎಲೆಕ್ಷನ್ ಇತ್ತು, ಅದರ ಸಲುವಾಗಿ ಎಕ್ಸಾಮ್ ಬಹಳ ಡಿಲೇ ಆಗಿತ್ತು. ಯೂಶಲಿ ಅಗ್ರಿ ಎಕ್ಸಾಮಿನೇಷನ್ ಇಮಿಡಿಯೇಟ್ಲಿ ಆಫ್ಟರ್ ನೀಟ್ ಎಕ್ಸಾಮಿನೇಷನ್ ಚಾನ್ಸಸ್ ಇರುತ್ತೆ. 2024ರಲ್ಲಿ ಮೇ 5ಕ್ಕೆ ನೀಟ್ ಮುಗೀತು, ಅಗ್ರಿ ಎಕ್ಸಾಮ್ ಮೇ 25, ನಿಮಗೆ ಇಲ್ಲಿ 20 ದಿನಗಳ ಅವಕಾಶ ಸಿಕ್ಕಿತ್ತು. 2025ಕ್ಕೆ ಹೋದ ವರ್ಷನ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಏಪ್ರಿಲ್ 16-17 ಸಿಇಟಿ ಮುಗಿದಿದೆ, ಮೇ 4ಕ್ಕೆ ನೀಟ್ ಮುಗಿದಿದೆ, ಮೇ 9ಕ್ಕೆ ಅಗ್ರಿ ಎಕ್ಸಾಮ್. ಅಂದ್ರೆ ನೀಟ್ ಆದ್ಮೇಲೆ ಕೇವಲ 5 ದಿನ ಸಿಕ್ಕಿತ್ತು. ತುಂಬಾ ವಿದ್ಯಾರ್ಥಿಗಳು ನೀಟ್ ಆದ್ಮೇಲೆ ಪ್ರಿಪೇರ್ ಆಗ್ಬೇಕಂತಿರ್ತೀರಿ, ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ 4 ದಿನದಲ್ಲಿ ಪ್ರಿಪೇರ್ ಆಗಬೇಕು, ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ, ಬಟ್ ಯು ಕ್ಯಾನ್ ಪ್ರಿಪೇರ್. ಸೊ ಅದಕ್ಕೆಲ್ಲ ಮತ್ತೆ ಇನ್ನೊಂದು, ಈ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ನೀವು ಎಸ್ ಅಂತ ಹಾಕಿರ್ತೀರಾ, ಎಸ್ ಹಾಕಿದ್ಮೇಲೆ ಸೆಂಟರ್ ತಗೋತೀರಿ. ಇಲ್ಲಿಗೆ ನಿಮ್ಮ ಕೆಲಸ ಮುಗಿಯಲ್ಲ. ಈ ಎಕ್ಸಾಮ್ ಬರೀಬೇಕಂದ್ರೆ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಬೇಕು. ಈ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಕೊಂಡು ಇದರ ವೆರಿಫಿಕೇಶನ್ ಸೆಪರೇಟ್ ಆಗಿ ಕರೀತಾರೆ. ಸೊ ನಿಮ್ಮ ಬೋರ್ಡ್ ಎಕ್ಸಾಮ್ ಆದ್ಮೇಲೆ ಇದರ ನೋಟಿಫಿಕೇಶನ್, ಆಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ, ಅದರ ವೆರಿಫಿಕೇಶನ್ ಪ್ರೊಸೆಸ್ ಅನ್ನು ನಾವು ವಿಡಿಯೋ ಮಾಡಿ ಹಾಕಿರ್ತೀವಿ. ಆ ಡಾಕ್ಯುಮೆಂಟ್ಸ್ ಗಳನ್ನ ಪ್ರಿಪರೇಷನ್ ಮಾಡಿ ಆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಅಗ್ರಿ ಎಕ್ಸಾಮ್ ಹಾಲ್ ಟಿಕೆಟ್ ಬರುತ್ತೆ. ಆ ಅಗ್ರಿ ಎಕ್ಸಾಮಿನ ಹಾಲ್ ಟಿಕೆಟ್ ತಗೊಂಡು ನೀವು ಅಗ್ರಿ ಎಕ್ಸಾಮ್ ಅಟೆಂಡ್ ಮಾಡೋದಿರುತ್ತೆ. ತುಂಬಾ ವಿದ್ಯಾರ್ಥಿಗಳು ಅನ್ನೋದನ್ನ ಮಿಸ್ ಮಾಡ್ತೀರಾ. ನಾವು ಅದರ ಅಪ್ಡೇಟ್ ಗಳನ್ನ ಕಂಟಿನ್ಯೂ ಆಗಿ ಕೊಡ್ತೀವಿ. ಈಗ ಏಪ್ರಿಲ್ 16 ಮತ್ತು 17 ಮೇ 4ಕ್ಕೆ 5 ದಿನ ಸಿಕ್ಕಿತ್ತು ಈ ವರ್ಷದ 2025 ನೀಟಿಗೆ. 2026ಕ್ಕೆ ಏನಾಗ್ಬೋದು, ಏಪ್ರಿಲ್ 23 ಮತ್ತು 24 ಸಿಇಟಿ ಇದೆ, ಮೇ 3ಕ್ಕೆ ನೀಟ್ ಇದೆ. ಇದರ ಮಧ್ಯದಲ್ಲಿ ಅಂತೂ ನಿಮಗೆ ಹಾರ್ಡ್ಲಿ 10 ಡೇಸ್ ಗ್ಯಾಪ್ ಇದೆ. ಈ ಗ್ಯಾಪ್ ಅಲ್ಲಿ ಎಕ್ಸಾಮ್ ಇಡಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ನೀಟ್ ಎಕ್ಸಾಮ್ ಇರುತ್ತೆ, ತುಂಬಾ ವಿದ್ಯಾರ್ಥಿಗಳು ನೀಟ್ ಕಡೆ ಫಸ್ಟ್ ಪ್ರಿಯಾರಿಟಿ ಇರುತ್ತೆ, ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇರುತ್ತೆ, ನೀಟ್ ಕಡೆ ಫಸ್ಟ್ ಫೋಕಸ್ ಇಟ್ಟಿರ್ತೀರಾ. ಸೊ ಆಲ್ಮೋಸ್ಟ್ ನನ್ನ ಅನಿಸಿಕೆ ಪ್ರಕಾರ ಅವರು ಈ ಮಧ್ಯದಲ್ಲಿ ಇಡೋದಿಲ್ಲ. ನೀಟ್ ಆದ್ಮೇಲೆ ಮೇ 3ಕ್ಕೆ ನೀಟ್ ಮುಗಿಯುತ್ತೆ, ಆದ್ಮೇಲೆ ಮೇ 2nd ವೀಕ್ ಅಥವಾ 3rd ವೀಕ್ ಅಲ್ಲಿ ನಿಮ್ಮ ಅಗ್ರಿ ಎಕ್ಸಾಮ್ ಬರ್ಬೋದು. ಅಂದ್ರೆ ಮೇ 15 ಅಥವಾ 20ರ ಒಳಗಡೆ ನಿಮ್ಮ ಅಗ್ರಿ ಎಕ್ಸಾಮ್ ಡೇಟ್ಗಳು ಬಂದ್ಬಿಡ್ತವೆ. ಅಂದ್ರೆ ನೀಟ್ ಆಗಿ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವೀಕ್ ಅಥವಾ 2 ವೀಕ್ಸ್ ನಿಮಗೆ ಕಾಲಾವಕಾಶ ಸಿಗಬಹುದು. ಹೌದಾ? ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅಂಡ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅದನ್ನು ನಾವು ವಿಡಿಯೋ ಆಲ್ರೆಡಿ ಮಾಡಿದೀವಿ. ನೀವು ನಮ್ಮ ಚಾನಲ್ಗೆ ಹೋಗಿ ವಿಡಿಯೋಸ್ ನೋಡಿದ್ರೆ ಕಂಪ್ಲೀಟ್ ಡಾಕ್ಯುಮೆಂಟ್ ಪ್ರಿಪರೇಷನ್, ನಾವು ಹಳೆ ವಿಡಿಯೋ ಇದೆ, ಆದ್ರೆ ಸೇಮ್ ಡಾಕ್ಯುಮೆಂಟ್ ಫಾರ್ಮೆಟೇ ಇರುತ್ತೆ. ಅದನ್ನ ನೀವು ನೋಡಿಕೊಂಡು ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡ್ಕೊಳ್ಳಿ. ಸರ್ ಡಾಕ್ಯುಮೆಂಟ್ಸ್ ಯಾವಾಗ ಬೇಕು ಅಂದ್ರೆ ಈಗ ಬೇಕಾಗೋದಿಲ್ಲ. ಈಗ ನೀವು ಕೇವಲ ಅಪ್ಲಿಕೇಶನ್ ಅಲ್ಲಿ ಎಸ್ ಅಂತ ಹಾಕಬೇಕು, ಸೆಂಟರ್ ಸೆಲೆಕ್ಷನ್ ಮಾಡಬೇಕು ಅಷ್ಟೇ. ಸಿಇಟಿ ಬೋರ್ಡ್ ಎಕ್ಸಾಮ್ ಮುಗಿದ ತಕ್ಷಣ ಆ ಡಾಕ್ಯುಮೆಂಟ್ಸ್ ಅಥವಾ ಸಿಇಟಿ ಎಕ್ಸಾಮ್ ಆದ್ಮೇಲೆ ಅದರ ವೆರಿಫಿಕೇಶನ್ ಕರೆದಿರ್ತಾರೆ, ಆವಾಗ ನೀವು ಆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಈಗ ದಯವಿಟ್ಟು ನಿಮ್ಮ ಫಸ್ಟ್ ಪ್ರಯಾರಿಟಿ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್. ಯಾರಾದ್ರೂ ರಿಪೀಟರ್ಸ್ ಇದ್ರೆ ತೊಂದರೆ ಇಲ್ಲ, ನೀವು ಆಲ್ರೆಡಿ ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಗಿರುತ್ತೆ. ಆದ್ರೆ ಈ ವರ್ಷ ಪರೀಕ್ಷೆ ಬರೆಯೋರು ಫಸ್ಟ್ ಬೋರ್ಡ್ ಎಕ್ಸಾಮ್ ಕಡೆ ಫೋಕಸ್ ಮಾಡಿ ಎಸ್ ಅಂತ ಹಾಕಿ ಅದನ್ನ ಪ್ಲಾನಿಂಗ್ ಮಾಡ್ಕೊಳ್ಳಿ. ಸೊ ಅಗ್ರಿ ಎಕ್ಸಾಮ್ ಈ ವರ್ಷ ನನ್ನ ಅನಿಸಿಕೆ ಪ್ರಕಾರ ಮೇ 2nd ಅಥವಾ 3rd ವೀಕ್ ಅಲ್ಲಿ ಬರುತ್ತೆ. ಅಂದ್ರೆ ನಿಮಗೆ ನೀಟ್ ಆದ ತಕ್ಷಣ 1 ವಾರದ ಅವಕಾಶ ಅಥವಾ 10 ದಿನಗಳ ಅವಕಾಶ ಸಿಗಬಹುದು. ಆದ್ರೆ ನನ್ನ ಸಜೆಷನ್ ಏನಂತಂದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಮುಗಿದ ತಕ್ಷಣ ಇದನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಸಪೋಸ್ ಇದರ ಮಧ್ಯದಲ್ಲಿ ನಿಮಗೆ ಸಮಯ ಸಿಗ್ಲಿಲ್ಲ, ಮೇ 3ಕ್ಕೆ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಮೇ 6 ಅಥವಾ 7ಕ್ಕೆ ಇಟ್ರೆ ನಿಮಗೆ ಕಷ್ಟ ಆಗುತ್ತೆ. ಅದ್ರ ಸಲುವಾಗಿ ಪ್ಲಾನ್ಡ್ ಮಾಡಿ ನಿಮ್ಮ ಅಗ್ರಿಕಲ್ಚರ್ ಪ್ರಿಪರೇಷನ್ಗೆ ತಯಾರಾಗಿ. ಅಂಡ್ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಗೆ ಪ್ರಿಪೇರ್ ಆಗೋರು ನೀವು ಪ್ಲಾನ್ ಔಟ್ ಮಾಡ್ಕೋಬಹುದು. ನಮ್ಮ ಆಫ್ಲೈನ್ ಸೆಂಟರ್ಗಳು ಧಾರವಾಡ, ದಾವಣಗೆರೆ ಮತ್ತು ವಿಜಯಪುರದಲ್ಲಿ, ಮತ್ತು ಆನ್ಲೈನ್ ಕ್ಲಾಸಸ್ಗಳು ನೀವು ಎಲ್ಲಿ ಬೇಕಾದ್ರೂ ತಗೋಬಹುದು. ವಿತ್ ದ ಫೆಸಿಲಿಟಿ ವಿ ಆರ್ ಹ್ಯಾವಿಂಗ್ ಕಂಪ್ಲೀಟ್ಲಿ help you to get score of 180 plus out of 200 in the practical examination with our app support. ಮತ್ತು ನಮ್ಮ ಆ್ಯಪಿನಿಂದ ನಿಮಗೆ ಬೆನಿಫಿಟ್ ಅಥವಾ ಆಫ್ಲೈನ್ ಅಥವಾ ಆನ್ಲೈನ್ ಬೆನಿಫಿಟ್ ಏನಂತಂದ್ರೆ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದರಿಂದ ನಿಮ್ ಕಾಲೇಜ್ ಜಾಯ್ನ್ ಆಗೋ ತರ KCT ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿದು ನೀವು ಕಾಲೇಜ್ ಜಾಯ್ನ್ ಆಗುವವರೆಗೂ ನಮ್ಮ ಟೀಮ್ ಸಪೋರ್ಟ್ ಇರುತ್ತೆ. ನಿಮಗೆ 1-to-1 ಮೆಂಟರ್ಶಿಪ್ ಕೊಟ್ಟಿರುತ್ತೆ. ನೀವು ಏನೇ ಡೌಟ್ಸ್ ಗಳಿದ್ರು, ನಿಮ್ಮ ರ್ಯಾಂಕಿಂಗ್ಗಳು ಇಷ್ಟು ಬಂದಿದೆ, ಯಾವ ಸೀಟ್ ಸಿಗುತ್ತೆ, ಅದನ್ನೆಲ್ಲನೂ ನಾವು ಸ್ಪೆಸಿಫಿಕ್ ಆಗಿ ವಾಟ್ಸ್ಆಪ್ ಗ್ರೂಪ್ ಮಾಡಿರ್ತೀವಿ ಅಂಡ್ ನಿಮ್ಗೆ ಮೆಂಟರ್ಸ್ ಕೊಟ್ಟಿರ್ತೀವಿ, ಅದನ್ನ ಪ್ರಿಪೇರ್ ಆಗಬಹುದು. ಅಂಡ್ ಈ ವಿಡಿಯೋ ಕೊನೆಯವರೆಗೂ ವೀಕ್ಷಣೆ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳು, ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ, ಏನೇ ಪ್ರಶ್ನೆಗಳಿದ್ರು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ನಮ್ಮ ಚಾನಲ್, ವಾಟ್ಸ್ಆಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ ಮತ್ತು ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಪರೇಷನ್ ಮಾಡಬಹುದು. ಅಂಡ್ ಸ್ಪೆಷಲಿ ಆಫ್ಲೈನ್ ಬರುವಂತ ವಿದ್ಯಾರ್ಥಿಗಳು ನೀವು ಮೊದಲೇ ಹೇಳಬೇಕು, ಸರ್ ನಾನು ಆಫ್ಲೈನ್ ಬರ್ತೀನಿ ಅಂತಂದ್ರೆ ನೀವು ಮೊದಲೇ ಇಂಟಿಮೇಟ್ ಮಾಡಬಹುದು. ನಮ್ಮ ಸ್ಪೆಷಲಿ ಈ ಸೆಂಟರ್ಗಳಿಗೆ ಬರುವಂತ ವಿದ್ಯಾರ್ಥಿಗಳು, ಸರ್ ನಂದು ಎಕ್ಸಾಮ್ ಸೆಂಟರ್ ಶಿವಮೊಗ್ಗ ಇದೆ, ನಾನು ಧಾರವಾಡಕ್ಕೆ ಅಥವಾ ವಿಜಯಪುರಕ್ಕೆ ಬಂದ್ರೆ ಹೆಲ್ಪ್ ಆಗುತ್ತಾ? ನೀವು ಕರ್ನಾಟಕದ ಈ 17 ಸೆಂಟರ್ಗಳಲ್ಲಿ ಎಲ್ಲೇ ಎಕ್ಸಾಮ್ ಬರೆಯುತ್ತಿರೋ ವಿದ್ಯಾರ್ಥಿಗಳು ನಮ್ಮ ಈ ಯಾವುದೇ ಸೆಂಟರ್ಗಳಲ್ಲಿ ಬಂದ್ರೆ ಪ್ರಿಪರೇಷನ್ ನೀವು ಕರ್ನಾಟಕದ 17 ಎಕ್ಸಾಮ್ ಸೆಂಟರ್ಗಳಲ್ಲಿ ಆರಾಮಾಗಿ ಬರೀಬಹುದು. ಓಕೆ, ಸೊ ವಿಡಿಯೋನ ಕೊನೆಯವರೆಗೂ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಬೋರ್ಡ್ ಎಕ್ಸಾಮಿನೇಷನ್. ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸೋ ಮಚ್.